ಹಲೋ ನಮಸ್ತೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಇದು ಮ್ಯಾಥ್ಸ್ ಇದು ಇದೆ, ಫಿಸಿಕ್ಸ್ ಇದು ಇದೆ, ಆ್ಯಂಡ್ ಎಲ್ಲದನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೇನೆ. ನಾನು ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸು ಎಲ್ಲದನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೇನೆ. ಓಕೆ, ಸೊ ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಆ್ಯಂಡ್ ಯಾರಿಗಾದ್ರೂ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ರೆಕಾರ್ಡೆಡ್ ವೀಡಿಯೋವನ್ನು ಸೆಂಡ್ ಮಾಡ್ತಾನೆ. ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಪೇಯ್ಡ್ ಕೋರ್ಸ್ ಸ್ಟೂಡೆಂಟ್ಸು ಇವಾಗಲೇ ಹೇಳ್ತಾ ಇದ್ದೇನೆ. ಓಕೆ, ಸೊ ನೀವು ಲಾಸ್ಟ್ ಮೂಮೆಂಟಿಗೆ ಇನ್ಸ್ಟೆಡ್ ಆಫ್ ರ್ಯಾಂಡಮ್ ಗೆಸ್ಸಿಂಗ್ಗಿಂತ ಒಂದು ಏನು ಹೇಳ್ತಾರೆ ವಿತ್ ದ ಟೆಕ್ನಿಕಲ್, ನೀವು ಇದನ್ನು ಏನು ಹೇಳ್ತಾರೆ ಸೈಂಟಿಫಿಕ್ ವೇಯನ್ನು ಯೂಸ್ ಮಾಡಿ ನೀವು ಇದನ್ನು ಮಾಡ್ತಾ ಇದ್ದೀರ. ಓಕೆ, ಸುಮ್ಮನೆ ನೀವು ರ್ಯಾಂಡಮ್ ಆಗಿ ಯಾವುದನ್ನು ABCD ಅಂತ ಇದು ಮಾಡ್ತಾ ಇಲ್ಲ. ಸೊ ಅದನ್ನು ಕಲಿಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ರೆಕಾರ್ಡೆಡ್ ವೀಡಿಯೋಸನ್ನು ಸೆಂಡ್ ಮಾಡ್ತಾ ಇದ್ದೇನೆ. ಆಯಿತಾ? ಶಾರ್ಟ್ಕಟ್ ಟ್ರಿಕ್ಸ್, ಕಂಪ್ಲೀಟ್ ಶಾರ್ಟ್ಕಟ್ ಟ್ರಿಕ್ಸ್ ಓನ್ಲಿ. ಓಕೆ, ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ದ ರಿಲೇಷನ್ ಬಿಟ್ವೀನ್ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್ ಆ್ಯಂಡ್ ದ ಆರ್ಡರ್ ಆಫ್ ದ ರಿಯಾಕ್ಷನ್. ಕ್ವಶನ್ ಕೇಳಿದ್ದು ಹಾಫ್ ಲೈಫ್ ಮತ್ತು ಆರ್ಡರ್ ಆಫ್ ದ ರಿಯಾಕ್ಷನ್ನ ಮಧ್ಯೆ ರಿಲೇಷನ್ಶಿಪ್ ಕೇಳಿದ್ದಾರೆ, ಸರಿಯಾ? ಸೊ ದ ರಿಲೇಷನ್ಶಿಪ್ ಆ್ಯಂಡ್ ಆಪ್ಷನ್ ಕೊಟ್ಟಿದ್ದಾರೆ. T of is equals to 1 divided by a to the power of n plus 1. T of is directly proportional 1 divided by a to the power of n plus 2. T of is directly proportional to 1 divided by a to the power of n. T of is equals to T of is directly proportional to 1 to the power of a to the power of n minus 1. ಈಗ ನೋಡಿ, ನಿಮಗೆ ಫಸ್ಟ್ ಇದರಲ್ಲಿ ನೋಡಿದಾಗ ನಿಮ್ಗೆ ಏನೋ ಒಂದು ಸಿಂಪಲ್ ಬೇಸಿಕ್ ನಾಲೆಜ್ ಆದರೂ ಬೇಕೇ ಬೇಕು. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ಒಂದು ಸಿಂಪಲ್ ಜಸ್ಟ್ ಏನು ಆಗ್ತಾ ಇದೆ ಅಂತ ಗೊತ್ತಿದ್ರೆ ಆ ವಿಷಯದ ಬಗ್ಗೆ ನೀವು ಆರಾಮ್ಸೆ ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಅಟ್ಲೀಸ್ಟ್ 50% ಆದರೂ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಬೇಸಿಕ್ ನಾಲೆಜ್ ಆದರೂ ಇರಬೇಕು ನಿಮಗೆ, ಆಯಿತಾ? ಕೆಮಿಸ್ಟ್ರಿಯಲ್ಲಿ, ಮ್ಯಾಥ್ಸಲ್ಲಿ ಆರಾಮ್ಸೆ ಮಾಡ್ಬೋದು, ವ್ಯಾಲ್ಯೂ ಗೊತ್ತಿದ್ದರೆ ಅಸಂಪ್ಷನ್ ಮಾಡಿ, ಎಲಿಮಿನೇಷನ್ ಮಾಡಿ. ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, T ಆಫ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ಫಸ್ಟ್ ಪ್ರಾಬ್ಲಮ್ಮು ನಿಮಗೊಂದು ರಿಲೇಷನ್ಶಿಪ್ ಗೊತ್ತಿರಬೇಕು ಸ್ಟೂಡೆಂಟ್ಸು. ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಹಾಫ್ ಲೈಫ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳಿ? T ಹಾಫ್ ಇಸ್ ಈಕ್ವಲ್ಸ್ ಟು 0.693 ಡಿವೈಡೆಡ್ ಬೈ K. ಯಾಕೆ ಹೇಳಿ? ದಿಸ್ ಇಸ್ ಇಂಡಿಪೆಂಡೆಂಟ್ ಆಫ್ A. ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿಚ್ ಇಸ್ ಇಂಡಿಪೆಂಡೆಂಟ್ ಆಫ್ ಎ ನಾನು ಹೇಳ್ತಾ ಇರೋದು ಎ ಫಾರ್ ಆ್ಯಪಲ್. ಓಕೆ, ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎ. ದಟ್ ಈಸ್ ವೈ ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಏನಾಗುತ್ತೆ? T ಹಾಫ್ ಇಸ್ ಈಕ್ವಲ್ಸ್ ಟು 0.693 ಡಿವೈಡೆಡ್ ಬೈ K ಬರುತ್ತೆ, ಸರಿನಾ? ಈಗ ಏನು ಮಾಡೋಣ ಅಂತ ಕೇಳಿದರೆ, ನಾನು A ಈಸ್ ಈಕ್ವಲ್ಸ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇಲ್ಲಿ ಆಪ್ಷನಲ್ಲಿ. ಓಕೆ, A ಈಸ್ ಈಕ್ವಲ್ಸ್ ಟು 1, K ಈಸ್ ಈಕ್ವಲ್ಸ್ ಟು 1 ಅಲ್ಲ, ಆಯಿತಾ? ಸೊ A ಈಸ್ ಈಕ್ವಲ್ಸ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದರೆ ಬೇಡ, ಒಂದು ಐಡಿಯಾ ಮಾಡೋಣ. N ಈಸ್ ಈಕ್ವಲ್ಸ್ ಟು 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾಕಂತ ಕೇಳಿದರೆ ಇದು ಇಂಡಿಪೆಂಡೆಂಟ್ ಆಫ್ A ಅಲ್ವಾ? ಸೊ A ಈಸ್ ಈಕ್ವಲ್ಸ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ N ಈಸ್ ಈಕ್ವಲ್ಸ್ ಟು 1. ಅಸಂಪ್ಷನ್ ಮಾಡೋದಷ್ಟೇ. ಓಕೆ, ಎ ಯಾಕೆ ತೊಗೊಳ್ತಾ ಇಲ್ಲ ಕೇಳಿದರೆ, ಎ ತೊಗೊಂಡ್ರೆ ಇಲ್ಲಿ ನಾವು ಇಟ್ ಈಸ್ ಇಂಡಿಪೆಂಡೆಂಟ್ ಅಲ್ಲ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಂಡಿಪೆಂಡೆಂಟ್ ಆಫ್ ಎ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ, N ಇದ್ದಲ್ಲಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೇನೆ ನೋಡಿ. T ಹಾಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ N ಇದ್ದಲ್ಲಿ 1 ಆಗ್ತಾ ಇದ್ದೇನೆ, 2 ಆಗ್ತಾ ಇದೆ, ಸರಿಯಾ? ಆಪ್ಷನ್ 1. ಆಪ್ಷನ್ 2 ನೋಡಿ ಸ್ಟೂಡೆಂಟ್ಸ್, T ಹಾಫ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ 3 ಆಗುತ್ತೆ. ಆಪ್ಷನ್ C ನೋಡಿ, T ಹಾಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ 1 ಆಗುತ್ತೆ. ಆಪ್ಷನ್ D ನೋಡಿ, T ಹಾಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ 1 ಮೈನಸ್ 1 0. ನೋಡಿ, ನಾನು ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ ನೋಡಿ ಫಸ್ಟೇ ಹೇಳಿದ್ದೇನೆ, ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಎ ಬರುತ್ತೆ, ಇಟ್ ಈಸ್ ಇಂಡಿಪೆಂಡೆಂಟ್, ಕರೆಕ್ಟಾ? ಸೊ ಯಾವುದರಲ್ಲಿ ನೋಡಿ, ಇಲ್ಲಿ a ಟು ದಿ ಪವರ್ ಆಫ್ 0 ಬಂತು. a ಟು ದಿ ಪವರ್ ಆಫ್ 0 ಅಂದರೆ 1. ಸೊ ಹಾಫ್ ಲೈಫ್ ಪೀರಿಯಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿಸ್. ಇದರಲ್ಲಿ ಎಲ್ಲದರಲ್ಲೂ a ಟು ದಿ ಪವರ್ ಆಫ್ 1 ಬಂದಿದೆ, 3 ಬಂದಿದೆ, 2 ಬಂದಿದೆ. ಬಟ್ a ಟು ದಿ ಪವರ್ ಆಫ್ 0 ಬಂದಿದೆ, ದಟ್ ಮೀನ್ಸ್ ಅದು 1 ಆಗುತ್ತೆ. ಸಮಥಿಂಗ್ ಟು ದ ಪವರ್ ಆಫ್ 0 ಅಂತ ಇದ್ರೆ 1 ಆಗುತ್ತೆ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್. ಸೊ ಆವಾಗ ಆಪ್ಷನ್ D ಈಸ್ ಯುವರ್ ರೈಟ್ ಆನ್ಸರ್. ದಟ್ಸ್ ಇಟ್. ನಿಮ್ಗೆ ಜಸ್ಟ್ ಒಂದು ಈ ರಿಯಾಕ್ಷನ್ ಗೊತ್ತಿದ್ರೆ, ಯಾವುದು ಫಾರ್ಮುಲಾ ಗೊತ್ತಿದ್ರೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ 0.693 ಡಿವೈಡ್ ಬೈ K. ಹಿಯರ್ A ಈಸ್ ಇಂಡಿಪೆಂಡೆಂಟ್. ಯಾವುದರಲ್ಲಿ ಇಂಡಿಪೆಂಡೆಂಟ್ ಬರುತ್ತೆ? N ಈಸ್ ಈಕ್ವಲ್ಸ್ ಟು 1 ಅಂತ ಅಸ್ಯೂಮ್ ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ದಟ್ಸ್ ಇಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಸ್ಟೂಡೆಂಟ್ಸ್, ದ ರೇಟ್ ಕಾನ್ಸ್ಟೆಂಟ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ K. ಒಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದೆಯಂತೆ, ಅದು ರೇಟ್ ಕಾನ್ಸ್ಟೆಂಟ್ K ಅಂತೆ. ದ ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 99% ಆಫ್ ದ ರಿಯಾಕ್ಷನ್. ಕ್ವಶನ್ ಕೇಳ್ತಾ ಇರೋದು ಟೈಮ್ ರಿಕ್ವೈರ್ಡ್ ಫಾರ್ ಕಂಪ್ಲೀಷನ್ ಆಫ್ 99%. ಇದು ಬರೀ 99% ಅಲ್ಲ, ಬೇರೆ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈ ಥರ ಇದನ್ನು ಅಪ್ಲೈ ಮಾಡ್ಬೋದು, ಆಯಿತಾ? ಸ್ವಲ್ಪ ಯೋಚನೆ ಮಾಡಬೇಕು ನೀವು ಅಷ್ಟೇ. ಓಕೆ, ಇದೆಲ್ಲ ಕೊಟ್ಟಿದ್ದಾರೆ, ಇದು ಬಿಟ್ಟಾಕಿ 99% ಆಫ್ ದ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ 99% ಆಫ್ ದ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಈಗ ಹಾಫ್ ಲೈಫ್ ಇದಂದ್ರೆ ಏನು, ರಿಯಾಕ್ಷನ್ ಅಂದರೆ ಏನು? ಹಾಫ್ ಲೈಫ್ ಅಂತ ಹೇಳಿದ್ರೆ ಅದರಲ್ಲಿ 100% ಇರುತ್ತೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ.
100% ಇರುತ್ತೆ, ಅದರದ್ದು ಹಾಫ್ ಲೈಫ್ ಎಷ್ಟು 50% ಆಗುತ್ತೆ ಅಲ್ವಾ. 50% ಇದು ಹಾಫ್ ಲೈಫ್ ಎಷ್ಟು 25%. 25% ಇದು ಹಾಫ್ ಲೈಫ್ ಎಷ್ಟು 12.5. 12.5 ಇದು ಹಾಫ್ ಲೈಫ್ ಎಷ್ಟು 6.25. 6.25 ಇದು ಹಾಫ್ ಎಷ್ಟು 3.125. 3.125 ಇದು ಹಾಫ್ ಎಷ್ಟು 1.56. 1.56 ಇದು ಹಾಫ್ ಎಷ್ಟು ಅರೌಂಡ್ 0.89 ಆಗೋದಿಲ್ಲ, 0.8 ಅರೌಂಡ್ ಬರುತ್ತೆ. ಸರಿನಾ? ಕರೆಕ್ಟ್ ಅಲ್ಲ? ಇದು ಎಕ್ಸಾಕ್ಟ್ ಅಲ್ಲ ಇದು, ಸರಿಯಾ? 100 ಇದ್ದದ್ದು 50% ಆಯಿತು, 50% ಇದ್ದಿದ್ದು 25% ಆಯಿತು, 12.5% ಆಯಿತು, 6.25 ಆಯಿತು, 3.125 ಆಯಿತು, 1.56 ಆಯಿತು, 0.8. ಸರ್ ಯಾಕೆ ನೀವು 0.8ಗೆ ಸ್ಟಾಪ್ ಮಾಡಿದ್ರಿ? ಅವ್ರು ಕೇಳಿದ್ದು 99% ಕಂಪ್ಲೀಟ್ ಆಗಲಿಕ್ಕೆ, ಅಂದರೆ ಆಲ್ಮೋಸ್ಟ್ ಇಲ್ಲಿ 99% ಕಂಪ್ಲೀಟ್ ಆಗಿಲ್ವಾ? 0.8 ಅಂತ ಹೇಳಿದರೆ 98 ಸಮಥಿಂಗ್ ಆಗುತ್ತೆ ಅಲ್ವಾ, ಅರೌಂಡ್ 99. ಯಾಕಂದರೆ ನಾನಿಲ್ಲಿ ಅಪ್ರಾಕ್ಸಿಮೇಟ್ ಮಾಡ್ತಾ ಇರೋದು, ಎಕ್ಸಾಕ್ಟ್ ಅಲ್ಲ. ಸೊ 99% ಆಗಲಿಕ್ಕೆ ಇಷ್ಟು, 99% ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ಹಾಫ್ ಲೈಫ್ ಪೀರಿಯಡನ್ನು ತೊಗೊಳ್ತದ್ದು? ಇಲ್ಲಿಂದ ಇಲ್ಲಿಗೆ 100ಇಂದ 50% ಆಗಲಿಕ್ಕೆ 1, 50ಇಂದ 25 ಆಗಲಿಕ್ಕೆ 2, 25ಇಂದ 12.5 ಆಗಲಿಕ್ಕೆ 3, 12.5ಇಂದ 6.25 ಆಗಲಿಕ್ಕೆ 4, 6.25 ಟು 3.125 5th, 3.125 ಟು 1.56 ಆಗಲಿಕ್ಕೆ 6, 1.56 ಟು 0.8 ಆಗಲಿಕ್ಕೆ 7. ಅಂದರೆ ಅಪ್ರಾಕ್ಸಿಮೇಟ್, ಇಟ್ ಎಕ್ಸಾಕ್ಟ್ 7 ಹಾಫ್ ಲೈಫ್ ಆಗಿಲ್ಲ, ಅಪ್ರಾಕ್ಸಿಮೇಟ್ 7, ಅರೌಂಡ್ 6.8 6.7. ಬಟ್ ನಾನು 7 ಅಂತ ತಗೊಳ್ತೇನೆ. ಯಾಕೆ ಕೇಳಿದ್ರೆ ಇಲ್ಲಿ 0.8ಗೆ ಬಂದಿದೆ, ನಮ್ದು 0.9 ಬರಬೇಕಿತ್ತು, ಅದಕ್ಕೋಸ್ಕರ ಆಯಿತಾ. ಸೊ ಇದಕ್ಕೆ ಏನು ಹೇಳ್ತಾ ಇದ್ದಾರೆ, 0.9 ಅಂತಲ್ಲ 1 ಬರಬೇಕಿತ್ತು. ಎನಿವೆ, ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 7 ಟೈಮ್ಸ್ ಆಗಿದೆ ಅಂತ ಮೀನಿಂಗ್, ಸರಿಯಾ? ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಇದು 7 ಟೈಮ್ಸ್ ಹೋಗ್ಬೇಕು. ಅಂದರೆ ಹಾಫ್ ಲೈಫ್ ಪೀರಿಯಡ್ ಕೇಳಿದ್ದು ನಿಮಗೊಂದು ಟಿ ಹಾಫ್, ಎಷ್ಟು ಟೈಮ್ ಟಿ ಆಫ್ ಆಗಿದೆ? 7 ಟೈಮ್ಸ್ ಆಗಿದೆ. ಸಿಂಪಲ್ ಅಲ್ಲ? ಎಷ್ಟು ಟೈಮ್ ಟಿ ಆಫ್ ಆಗಿದೆ? 7 ಟೈಮ್ಸ್ ಆಗಿದೆ. ಅವ್ರು ಏನು ಹೇಳಿದ್ದಾರೆ, ದ ರೇಟ್ ಆಫ್ ಆರ್ಡರ್ ರಿಯಾಕ್ಷನ್ಸ್ ಈಸ್ ಗಿವನ್ ಬೈ 99% ಆಗಲಿಕ್ಕೆ ಎಷ್ಟು ಟೈಮ್ ಅಂತ ಕೇಳ್ತಾ ಇದ್ದಾರೆ, ಸರಿಯಾ? 99% ಆಗಲಿಕ್ಕೆ, ಕರೆಕ್ಟ್ ಅಲ್ಲ? ಓಕೆ, ಓಕೆ. ಈಗ ನಿಮಗೆ ಇದು 7 ಇಂಟು ಟಿ ಹಾಫ್, ಬಟ್ ಹಾಫ್ ಲೈಫ್ ಪೀರಿಯಡ್ ನಾನು ಆಲ್ರೆಡಿ ಹೇಳಿದ್ದೆ ನೋಡಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ 0.693 ಡಿವೈಡೆಡ್ ಬೈ ಕೆ, ಅಂದರೆ 7 ಇಂಟು 0.693 ಡಿವೈಡೆಡ್ ಬೈ ಕೆ ಅಲ್ವಾ? ಯಾಕಂದರೆ ಟಿ ಆಫ್ ಏನಾಗುತ್ತೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ 0.693, ಅಥವಾ ಇದನ್ನು 0.7 ಅಂತ ತಗೊಳ್ಳಿ. 7 ಇಂಟು 7 ಎಷ್ಟಾಗುತ್ತೆ? 49 ಆಗುತ್ತೆ. ಅಂದರೆ ಅರೌಂಡ್ 0.4 ಡಿವೈಡೆಡ್ ಬೈ ಕೆ, ಅರೌಂಡ್ 0.49. ಇದನ್ನು ನೀವು 7 ಅಂತ ತಗೊಂಡ್ರೆ 0.7 ಅಂತ ಅಪ್ರಾಕ್ಸಿಮೇಟ್ ಮಾಡಿದರೆ 7 ಇಂಟು 7 49, 0.49 ಡಿವೈಡೆಡ್ ಬೈ ಕೆ, ಸರಿನಾ? ಈಗ ಡೈರೆಕ್ಟ್ ಆಪ್ಷನಿಗೆ ಹೋಗಿ. ಆಪ್ಷನಿಗೆ ಹೋದಾಗ 0.49 ಅಲ್ಲ, ಸಾರಿ 4.9 ಸ್ಟೂಡೆಂಟ್ಸ್. ವೈ? ಬಿಕಾಸ್ 7 ಅಲ್ಲ ಇಲ್ಲಿ, 0. ಸಮಥಿಂಗ್ ಅಲ್ಲ, ಸಾರಿ ಸ್ಟೂಡೆಂಟ್ಸು, 4.9 ಡಿವೈಡೆಡ್ ಬೈ ಕೆ, ಸರಿನಾ? ಯಾಕಂದರೆ 7 ಇಂಟು ಸಮಥಿಂಗ್ 4.9 ಆಗುತ್ತೆ, 7 ಇಂಟು 0.7 ಆಯಿತಾ? ಸೊ 4.9 ಡಿವೈಡ್ ಬೈ ಕೆ. ಓಕೆ, ಈಗ ನೋಡಿ ಆನ್ಸರ್ 4 ಸಮಥಿಂಗ್ ಬರಬೇಕು. ಇದು ಎಷ್ಟಿದೆ? 2.303. ಇದಲ್ಲ, ಇದು 0.693 ಇದೆ, ಇದಲ್ಲ. 6.909 ಇದೆ, ಇದಲ್ಲ. 4.60 ಕೆ, ದಿಸ್ ಇಸ್ ಯುವರ್ ಆನ್ಸರ್. ಸಿಂಪಲ್. ನಾವು ಅಪ್ರಾಕ್ಸಿಮೇಟ್ ಮಾಡಿದ್ದು, ಬಟ್ ನೀವು 3 ಆಪ್ಷನ್ ಅಂತೂ 100% ತೆಗಿಬೋದು. ಆಗದೇ ಇದ್ದರೆ ಅಟ್ಲೀಸ್ಟ್ 2 ಆಪ್ಷನ್ಸ್ ಆದರೂ 100% ನೀವು ಎಲಿಮಿನೇಟ್ ಮಾಡ್ಬೋದು. ಸೊ ಆಪ್ಷನ್ ಎ ಈಸ್ ಯುವರ್ ರೈಟ್ ಆನ್ಸರ್. ದಟ್ಸ್ ಇಟ್. ಓಕೆ, ಥರ್ಡ್ ಕ್ವಶನ್, ಇದು ಮ್ಯಾಥ್ಸಿಂದ. ದ ಈಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ -3, 4, 1, 1, -2, 7. ಇಲ್ಲಿ ಪಾಯಿಂಟ್ ಏನು ಕೊಟ್ಟಿದ್ದಾರೆ? -3, 4, 1, 1, -2, 7. ಆಪ್ಷನ್ನ ನೋಡಿ, ಎಕ್ಸ್ ವೈ ಝಡ್ ಇದೆ ಅಲ್ವಾ? ಅವಾಗ ಏನು ಮಾಡಿ, ಇದನ್ನು ಎಕ್ಸ್ ವೈ ಝಡ್ ಅಂತ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಬಟ್ 2 ಪಾಯಿಂಟ್ ಇದೆಯಲ್ಲ ಸರ್, ನೋಡೋಣ ಫಸ್ಟ್ ಒಂದು ಪಾಯಿಂಟನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಅಲ್ವಾ? ಸೊ ಫಸ್ಟಿಗೆ ನಿಮಗೆ ಆಪ್ಷನ್ನ ನೋಡಿದಾಗ ನೀವು ಫಸ್ಟ್ ಯಾವತ್ತೂ ಹಾಗೆ ಮಾಡಬೇಕು ಸ್ಟೂಡೆಂಟ್ಸು, ನೀವು ಡೈರೆಕ್ಟ್ ಇದು ಮಾಡೋದಲ್ಲ, ಆಪ್ಷನ್ನ ನೋಡಬೇಕು. ಏನು ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ನೋಡಿ. ಆಪ್ಷನ್ ಏನು ಕೊಟ್ಟಿದ್ದಾರೆ? x+3 ಡಿವೈಡೆಡ್ ಬೈ 2 ಈಸ್ ಈಕ್ವಸ್ ಟು y - 4 ಡಿವೈಡೆಡ್ ಬೈ 3 ಈಸ್ ಈಕ್ವಸ್ ಟು z - 11 ಡಿವೈಡೆಡ್ ಬೈ 4. ಫಸ್ಟ್ ಪಾಯಿಂಟ್ ನೋಡಿ, -3, 4, 11, ಸರಿಯಾ? ಫಸ್ಟ್ ಪಾಯಿಂಟ್. ಈಗ ಇದಕ್ಕೆ ಹಾಕಿ, -3 + 3 ಇದು 0 ಆಗುತ್ತೆ. y ಅಂದರೆ ಇದು x, ಇದು y, ಇದು z. 4 - 4 0 ಆಗುತ್ತೆ. 11 - 11 0 ಆಗುತ್ತೆ. ಓಕೆ, 3 ಈಕ್ವಲ್ ಬಂತು. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ? x+3 ಡಿವೈಡೆಡ್ ಬೈ -2 y - 4 ಡಿವೈಡೆಡ್ ಬೈ 3 ಈಸ್ ಈಕ್ವಸ್ ಟು z - 11 ಡಿವೈಡ್ ಬೈ 4. ನೀವು ಇದೆಲ್ಲ ಮಾಡೋದೇ ಬೇಡ,
ಇದರಲ್ಲೂ ಈಕ್ವಲೇ ಬರುತ್ತೆ. ಯಾಕೆ ಈಕ್ವಲ್ ಬರುತ್ತೆ ಹೇಳಿ? ನ್ಯೂಮರೇಟರ್ ಎರಡರದ್ದು ಸೇಮ್ ನೋಡಿ. ಇಲ್ಲಿ 0 ಬರ್ತಾ ಇದೆ ಅಂದರೆ ಇಲ್ಲೂ 0ನೇ ಬರಬೇಕಲ್ಲ. 0/something ಇಸ್ 0ನೇ ಅಲ್ವಾ? ಇಲ್ಲಿ ಡಿನಾಮಿನೇಟರ್ ಏನೇ ಬರಲಿ, ನ್ಯೂಮರೇಟರ್ ಇಲ್ಲಿ 0 ಬರ್ತಾ ಇದೆ, ಇಲ್ಲೂ 0ನೇ ಬರುತ್ತಲ್ವಾ? 0/something ಇಸ್ 0ನೇ ಅಲ್ವಾ? ಓ, ಇದು ಈಕ್ವಲ್ ಆಗ್ತಾ ಇದೆ. ಓಕೆ, ಸರಿ. ಥರ್ಡ್ ಆಪ್ಷನ್ ನೋಡಿ, x + 3 / 2 is equals to y + 4 / 3 is equals to z + 11 / 4. ಇದು 100% ಆಗೋದಿಲ್ಲ. ಯಾಕೆ ಹೇಳಿ? ಇಲ್ಲಿ y - 4 ಇದೆ, ಇಲ್ಲಿ y + 4 ಇದೆ. y ಇದ್ದಲ್ಲಿ ನಾನು 4 ಹಾಕಿದರೆ 4 + 4 ಎಷ್ಟಾಗುತ್ತೆ? 8. ಇಲ್ಲಿ 0 ಬರುತ್ತೆ. ಯಾಕೆ ಹೇಳಿ? ಇಲ್ಲಿ 0 ಬಂದಿದೆ, ಇಲ್ಲೂ 0 ಬಂದಿದೆ. ನ್ಯೂಮರೇಟರ್ ಇಲ್ಲೂ ಸೇಮ್ ಇದ್ದರೆ ಇಲ್ಲಿ 0 ಬರಲೇಬೇಕಲ್ಲ. ಬಟ್ ಇಲ್ಲಿ ಎಷ್ಟಾಗ್ತಾ ಇದೆ ನೋಡಿ, 8/3 ಆಗ್ತಾ ಇದೆ. ಇವೆರಡು ಈಕ್ವಲ್ಲ? ಇವೆರಡು ಈಕ್ವಲ್ ಅಲ್ಲ ಅಂದರೆ ಥರ್ಡ್ ಮಾಡಿ ನಿಮ್ಗೆ ಯೂಸ್ ಏನು? z ಎಷ್ಟು 11, 11 + 11 22, 22/4 ಆಗುತ್ತೆ, ವಿಚ್ ಇಸ್ ನಾಟ್ ಈಕ್ವಲ್. ಸೊ ಆಪ್ಷನ್ ಸಿ 100% ಆಪ್ಷನ್ ಅಲ್ಲ. ಆಯಿತಾ? ಆಪ್ಷನ್ ಡಿನೂ ಅಲ್ಲ. ಯಾಕಂತ ಕೇಳಿದರೆ ಆಪ್ಷನ್ ಡಿ ನೋಡಿ, x + 3/2 ಸೇಮ್ y + 4/something ಬರ್ತಾ ಇದೆ. y + 4/something ಬಂತಾ? y ಪ್ಲಸ್ ಬಂತಾ? ಆಗೋದಿಲ್ಲ. ಯಾಕೆ ಹೇಳಿ? ನಾನು y ಇದ್ದಲ್ಲಿ 4 ಹಾಕಿದರೆ 4 + 4 11 ಆಗುತ್ತೆ. ಇದು 0, ಇದು 0 ಅಂತ ಆಲ್ರೆಡಿ ನಿಮ್ಗೆ ಇಲ್ಲೇ ಗೊತ್ತಾಗಿದೆ. ಮತ್ತೆ ನೀವು ಮಾಡ್ತಾ ಕೂತ್ಕೊಳ್ಳೋದಲ್ಲ, ವಿಚ್ ಇಸ್ ನಾಟ್ ಈಕ್ವಲೇ ಆಗುತ್ತೆ. ಸರಿನಾ? ಅಲ್ಲಿಗೆ ಆಪ್ಷನ್ ಡಿ ಅಲ್ಲ. ಯಾವುದಾಗುತ್ತೆ? ಆಪ್ಷನ್ ಎ ಅಥವಾ ಬಿ. ಈಗ ಎ ಬಿಯಲ್ಲಿ ಯಾವುದು ಅದಕ್ಕೆ ಚೆಕ್ ಮಾಡಬೇಕಂದ್ರೆ ಇನ್ನೊಂದು ಆಪ್ಷನ್ ಹಾಕಿ, 1 - 2, 7 ಹಾಕಿ. ಇಲ್ಲಿ ಹಾಕೋದು ಈಗ 1 - 2, 1 + 3 ಎಷ್ಟಾಗುತ್ತೆ? 1 - 2, 7. 1 + 3 4, 4/2 ಎಷ್ಟು? 2. ಆಯಿತಾ? -2 - 4 -6/3, -6/3 ಎಷ್ಟಾಗುತ್ತೆ? ಯಾಕಂದರೆ ಇಲ್ಲಿ -2 ಆಗುತ್ತೆ. -2 - 4 -6/3 ಅಂದರೆ ಏನಾಗುತ್ತೆ? ಇದು -6/3 -2 ಆಗುತ್ತೆ, ವಿಚ್ ಈಸ್ ನಾಟ್ ಈಕ್ವಲ್. ಇದು 100% ಅಲ್ಲ. ಇದೇ ಆಪ್ಷನ್ ಆಗಿರಬೇಕು. ದಟ್ಸ್ ಇಟ್. ವೆರಿ ಅಲ್ವಾ? ಅದೇ ಹೌದಲ್ವಾ? y - 4 / 3 z - 11. 1 minute ಸ್ಟೂಡೆಂಟ್ಸು. 1 - 2 7 ಅಲ್ಲ? ಇಲ್ಲಿ ಸರಿ ಇದೆಯಾ ನೋಡೋಣ. 1 + 3 4, 4/2 2 ಆಗುತ್ತೆ. ಸರಿನಾ? y ಎಷ್ಟು? -2 -2 - 4 -6 -6/3 -6/3 ಏನಾಗುತ್ತೆ? ಇದಾಗುತ್ತೆ ಸ್ಟೂಡೆಂಟ್ಸ್. -6/3 ಅಂತ ಹೇಳಿದ್ರೆ -2 ಆಗುತ್ತೆ. ಸೊ ಇದು ಆನ್ಸರ್ ಅಲ್ಲ. ಇದನ್ನು ಮಾಡಿ ನೋಡಿ ಅಷ್ಟೇ. x + 3, x ಅಂದರೆ ಎಷ್ಟು? 1 1 + 3 4, 4/-2 ಇದು -2 ಆಗುತ್ತೆ. y ಅಂದರೆ ಎಷ್ಟು? -2 -2 - 4 ಎಷ್ಟು? -6 -6/3 ಎಷ್ಟು? -2. z ಅಂದರೆ 7 7 - 11 ಅಂದರೆ -4 -4/4 ಎಷ್ಟು? -1, 2, 7 ಅಲ್ಲ? ಓಕೆ. 7 - 11 ಸಾರಿ ಸ್ಟೂಡೆಂಟ್ಸ್, ಇದು 2 ನಾಟ್ 4. ದಿಸ್ ಇಸ್ 2. ಆಪ್ಷನ್ 2 ಇದು. ಆಯಿತಾ? ಸೊ 7 - 11 ಇಸ್ -4, -4/2 ಇಸ್ -2. ಈಕ್ವಲ್ ಆಯ್ತಲ್ಲ? ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ದಟ್ಸ್ ಇಟ್. ಇಲ್ಲಿಗೆ ನಿಮ್ಗೆ ಬಂದು ಬಿಡುತ್ತೆ. ಬಟ್ ಹೇಳಿದ್ದು ನಾನು ಇದನ್ನು ಹೇಳಿಕೊಟ್ಟಿದ್ದೆ. ಆಯಿತಾ? ನೆಕ್ಸ್ಟ್, ಫಾರ್ ಅ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ 8 times its kinetic energy at a certain displacement x from the mean position. If a is amplitude of simple harmonic motion, the value of x is. ಓಕೆ. ಈಗ ನೋಡಿ, ನಿಮಗೆ ಇಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ನಾನೊಂದು ಡಯಾಗ್ರಾಮನ್ನು ಬಿಡಿಸ್ತೇನೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಹೀಗೆ, ಇದು ಸಿಂಪಲ್ ಹಾರ್ಮೋನಿಕ್ ಮೋಷನ್. ಆಯಿತಾ? ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ಫಾರ್ ಅ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಈಸ್ 8 times ದ ಕೈನೆಟಿಕ್ ಎನರ್ಜಿ. ಈಗ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ, ಇದರ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇಸ್ 8 times ದ ಕೈನೆಟಿಕ್ ಎನರ್ಜಿ. ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಪೊಟೆನ್ಷಿಯಲ್ ಎನರ್ಜಿ ಹೈ ಇರುತ್ತೆ, ಕೈನೆಟಿಕ್ ಎನರ್ಜಿ ಲೋ ಇರುತ್ತೆ. ಆಯಿತಾ? ಇಲ್ಲಿ ಏನಾಗುತ್ತೆ ಕೇಳಿದರೆ, ಪೊಟೆನ್ಷಿಯಲ್ ಎನರ್ಜಿ ಲೋ ಇರುತ್ತೆ, ಕೈನೆಟಿಕ್ ಎನರ್ಜಿ ಹೈ ಇರುತ್ತೆ. ಇದು ಗೊತ್ತಿರಬೇಕು ನಿಮಗೆ ಸ್ಟೂಡೆಂಟ್ಸ್. ಈ ಪೊಸಿಷನಲ್ಲಿ ಏನಾಗುತ್ತೆ, ರಿವಾಲ್ವ್ ಆಗ್ತಾ ಇರುತ್ತೆ. ಈ ಪೊಸಿಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಹೈ ಇರುತ್ತೆ, ಕೈನೆಟಿಕ್ ಎನರ್ಜಿ ಲೋ ಇರುತ್ತೆ. ಈ ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ಇಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಇರುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಕ್ವಶನ್ ಹೇಳ್ತಾ ಇದ್ದಾರೆ, ಒಂದು ಪಾರ್ಟಿಕಲ್ಲು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಯಾವುದೋ ಒಂದು ಪಾರ್ಟಿಕಲ್ ಇಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ತಿರುಗ್ತಾ ಇದೆ. ಆಯಿತಾ? ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ 8 times ದ ಕೈನೆಟಿಕ್ ಎನರ್ಜಿ. ಅಂದರೆ ಮೀನಿಂಗ್ ಏನು ಹೇಳಿ, ಕೈನೆಟಿಕ್ ಎನರ್ಜಿಗಿಂತ ಪೊಟೆನ್ಷಿಯಲ್ ಎನರ್ಜಿ 8 times ಇದೆಯಂತೆ. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಹೈ ಇದೆ ಅಂತ ಮೀನಿಂಗ್, ಕೈನೆಟಿಕ್ ಎನರ್ಜಿ ಲೋ ಇದೆ ಅಂತ ಮೀನಿಂಗ್. 8 times ಅಂದರೆ ನಿಮ್ಮ ಪಾರ್ಟಿಕಲ್ ಸಮ್ವೇರ್ ಇಲ್ಲೆಲ್ಲೋ ಇರ್ಬೋದು ಅಲ್ವಾ? ಇಲ್ಲೆಲ್ಲೋ ಇರ್ಬೋದು ಪಾರ್ಟಿಕಲ್. ಯಾಕೆ ಹೇಳಿ, ಪೊಟೆನ್ಷಿಯಲ್ ಎನರ್ಜಿ ಇಸ್ 8 times ದ ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲೆಲ್ಲೋ ಇರ್ಬೋದು ಸಮ್ವೇರ್. ಸೊ ಇಲ್ಲಿಂದ ಇಲ್ಲಿಗೆ ನಾವು ಏನಂತ ಕರಿತೇವೆ, ಇದನ್ನು ಆ್ಯಂಪ್ಲಿಟ್ಯೂಡ್ ಅಂತ ಕರಿತೇವೆ, ಎ. ಆಯಿತಾ? ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸನ್ನು ಎ ಅಂತ ಕರಿತೇವೆ. ಫ್ರಮ್ ದ ಮೀನ್ ಪೊಸಿಷನ್ ಇಫ್ ಎ ಇಸ್ ಆ್ಯಂಪ್ಲಿಟ್ಯೂಡ್, ಫೈನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೈನ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿಗೆ ಸಿಂಪಲಾಗಿ ನಾನು ನಿಮ್ಗೆ ಹೇಳ್ತೇನೆ ನೋಡಿ, 8 times ದ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ದಾರೆ. ಈಗ ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ.
ಎ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಆ್ಯಂಪ್ಲಿಟ್ಯೂಡ್ ಇಲ್ಲಿ 1 ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳಿ. ನಾನು ಎಕ್ಸಾಂಪಲ್ ತೊಗೊಳ್ಳೋದಷ್ಟೇ. √2/3 ಮಾಡ್ತೀರಿ ನೀವು. ಈಗ √2/3 ಮಾಡಿದರೆ ಎಷ್ಟು ಬರುತ್ತೆ ಹೇಳಿ ಆನ್ಸರ್? 0.47 ಬರುತ್ತೆ. ಕರೆಕ್ಟಾ? 0.47 ಅಂದರೆ ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದಲ್ಲ, ಇದು 0.47 ಅಂದರೆ ಮೀನಿಂಗ್ ಇಲ್ಲಿಂದ ಇಲ್ಲಿಗೆ ನಾನು 1 ಅಂತ ತೊಗೊಂಡೆ ಅಲ್ವಾ. ಎ ಅಂದರೆ 1, ನನ್ನ ಪಾರ್ಟಿಕಲ್ ಸಮ್ವೇರ್ ಇಲ್ಲಿದೆ, ಬಟ್ ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದವರು ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಕೇಳಿದ್ದು. ಈಗ 0.47 ಅಂದರೆ ಅರೌಂಡ್ ಎಲ್ಲಿ ಬರುತ್ತೆ? 0.5 ಅಂದರೆ ಇದ್ರದ್ದು ಹಾಫ್, 0.47 ಅಂದರೆ ಅರೌಂಡ್ ಇಲ್ಲೆಲ್ಲೋ ಬರುತ್ತೆ. ಬಟ್ ನಮ್ಮ ಪಾರ್ಟಿಕಲ್ ಇಲ್ಲಿದೆ. ಸೊ ಇದು ಆಪ್ಷನ್ ಅಲ್ಲ. ಕರೆಕ್ಟಾ? ನೆಕ್ಸ್ಟ್ ಎ ಇಂಟು √3 ಎಷ್ಟಾಗುತ್ತೆ? ಇದು ಅರೌಂಡ್ √3 ರೈಟ್, 0.94 ಆಗುತ್ತೆ. ಯಾಕೆ ಹೇಳಿ? ಓಕೆ, ಇದ್ರದ್ದು ವ್ಯಾಲ್ಯೂ 0.94 ಆಗೋದಿಲ್ಲ. ಎ ಅಂದರೆ ನಾನು 1 ತೊಗೊಂಡಿದ್ದೇನೆ. √3 ಅಂದರೆ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? ಅರೌಂಡ್ 1.7 ಆಗ್ಬೋದು. ನಾನು ಎ ಅಂದರೆ ನಾನೇ ತೊಗೊಂಡಿದ್ದು, ಇಟ್ ಮೈಟ್ ಬಿ ಎನಿಥಿಂಗ್. 1 × 1.7 ಎಷ್ಟು? 1.7. ಇಲ್ಲಿ ನೋಡಿ, ನಾನು ಏನಂತ ಹೇಳಿದೆ? 1 ಅಂತ ಹೇಳಿದ್ದೆ. ನಮ್ಮ ಪಾರ್ಟಿಕಲ್ ಇಲ್ಲಿದೆ. ಈ 1.7 ಇದರಿಗಿಂತ ಹೊರಗಡೆ ಹೋಗುತ್ತೆ. ಇದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಇದನ್ನು ನೋಡೋಣ. 2 × √2 ಅಂದರೆ √2 ಅಂತ ಹೇಳಿದ್ರೆ ಅರೌಂಡ್ 0.82 ಸಮಥಿಂಗ್ ಆಗುತ್ತೆ. 2 × 0.82 ಅಂತ ಹೇಳಿದ್ರೆ √2 ಎಷ್ಟಾಗುತ್ತೆ? √1 is 1. ಸಾರಿ, ಇದು ಎಷ್ಟಾಗುತ್ತೆ? 1 ಪಾಯಿಂಟ್ ಸಮಥಿಂಗ್ ಆಗುತ್ತೆ. 1 ಪಾಯಿಂಟ್ √2 ಅಂತ ಹೇಳಿದ್ರೆ 1 ಪಾಯಿಂಟ್ ಸಮಥಿಂಗ್ ಆಗುತ್ತೆ, 1 ಪಾಯಿಂಟ್ ರೇಂಜಲ್ಲಿ. ಇಂಟು 2 × 1 ಆವಾಗ ಇದೇನಾಗುತ್ತೆ? 2.82 ಆಗುತ್ತೆ /3. ಇದಿಷ್ಟು, ಯಾಕಂದರೆ ಎ = 1 ಅಂತ ತೊಗೊಂಡಿದ್ದೇನೆ. 2.82 /3 ಎಷ್ಟಾಗುತ್ತೆ? ಅರೌಂಡ್ 0.94 ಆಗುತ್ತೆ. ನಾನು ಏನು ಹೇಳಿದೆ? ಆ್ಯಂಪ್ಲಿಟ್ಯೂಡ್ ಇದಿಷ್ಟು 1 ಆಯಿತು. 0.94 ಅಂದರೆ ಎಲ್ಲಿ ಬರುತ್ತೆ? ಅರೌಂಡ್ ಇಲ್ಲಿ ಬರುತ್ತಲ್ಲ ಎಕ್ಸ್ ವ್ಯಾಲ್ಯೂ. ಹಾಗಾದರೆ ಇದು ಆನ್ಸರ್ ಆಗೋ ಚಾನ್ಸಸ್ ಇದೆ. ಆಪ್ಷನ್ ಸಿ ಅಲ್ವಾ? ಆಪ್ಷನ್ ಡಿ ನೋಡಿ. ಎ ಅಂದರೆ ಏನಂತ ತೊಗೊಂಡಿದ್ದೆ ನಾನು? 1 /√2 ವ್ಯಾಲ್ಯೂ ಎಷ್ಟಾಗುತ್ತೆ? 1.4 ಸಮಥಿಂಗ್. 1 / 1.4 ಅಂದರೆ 0.7 ಆಗುತ್ತೆ. ಇದು ಆಲ್ಮೋಸ್ಟ್ ಇಲ್ಲೇ ಬರುತ್ತೆ. ಸೊ ನಿಮಗೆ ಈದರ್ ಆಪ್ಷನ್ ಸಿ ಆಗಿರುತ್ತೆ, ಇಲ್ಲ ಆಪ್ಷನ್ ಡಿ ಆಗಿರುತ್ತೆ. ಓಕೆ, ಸೊ ಮೋಸ್ಟ್ ಪ್ರಾಬಬ್ಲಿ ನೀವು ಸಿಗೆ ಹೋದರೆ ಬೆಟರ್, ಯಾಕಂದರೆ ಇಲ್ಲೇ ಮ್ಯಾಕ್ಸಿಮಮ್ ಇದೆಯಲ್ಲ, ಸಿ ಆರ್ ಡಿ. ಅರ್ಥ ಆಯ್ತಾ? ಇದನ್ನು ನಾನು ಎನ್ನು 1 ಅಂತ ನಾನೇ ತೊಗೊಂಡಿದ್ದೆ, ಯಾಕಂದರೆ ಇಲ್ಲಿಂದ ಇಲ್ಲಿ 1 ಇದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಈ ವ್ಯಾಲ್ಯೂ ಪಕ್ಕ ಅಲ್ಲ, ಯಾಕಂದರೆ 50%ಗಿಂತ ಲೆಸ್ ಇದೆ. ಈ ವ್ಯಾಲ್ಯೂ 100% ಅಲ್ಲ, ಯಾಕಂದರೆ 1ಗಿಂತ ಜಾಸ್ತಿ ಇದೆ. ನಾನು ಎನ್ನು 1 ಅಂತ ತೊಗೊಂಡಿದ್ದೇನೆ. ಎಕ್ಸ್ ಯಾವತ್ತೂ ಇದ್ರ ಬಿಟ್ವೀನಲ್ಲಿ ಇರಬೇಕಲ್ಲ, ಆ್ಯಂಡ್ ದಟ್ ಟು ನಿಮ್ಮ ಪಾರ್ಟಿಕಲ್ ಇಲ್ಲಿರ್ಲಿಕ್ಕೆ ಹೋಗಿ ನಿನ್ನ ವ್ಯಾಲ್ಯೂ ಇಲ್ಲೇ ಬರಬೇಕು. ಸೊ ಅದು ಯಾವುದ್ರಲ್ಲಿ ಬರುತ್ತೆ? ಸಿ ಮತ್ತು ಡಿ. ಇದು ಸಿಂಪಲ್. ನಿಮಗೆ ಇದು ಗೊತ್ತಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಎಲ್ಲಿ ಹೈ ಇರುತ್ತೆ, ಎಲ್ಲಿ ಲೋ ಇರುತ್ತೆ ಅದು ಗೊತ್ತಿದ್ರೆ ನೀವು ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಶಾರ್ಟ್ಕಟ್. ಇದೇ ರೀತಿ ಶಾರ್ಟ್ಕಟ್ ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ರೆಕಾರ್ಡೆಡ್ ವೀಡಿಯೋಸನ್ನು ಪ್ರೈವೇಟಾಗಿ ಶೇರ್ ಮಾಡ್ತೇವೆ. ಸೊ ಯು ಕ್ಯಾನ್ ವಾಚ್. ಲಾಸ್ಟ್ ಮೂಮೆಂಟಿಗೆ ಇದನ್ನು ಅಪ್ಲೈ ಮಾಡ್ಬೋದು. ಮತ್ತು ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಟ್ರಿಕ್ಸ್ ಇದೆ. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಏನೂ ಗೊತ್ತಿಲ್ಲ, ಆ ಆಪ್ಷನ್ ಬಗ್ಗೆನೇ ಗೊತ್ತಿಲ್ಲ, ಆ ಪ್ರಾಬ್ಲಮ್ ಬಗ್ಗೆನೇ ಗೊತ್ತಿಲ್ಲ ಅಂತಾದರೆ ಒಂದು ಲಾಜಿಕಲ್ ಥಿಂಕ್ ಮಾಡಿ ಏನು ಮಾಡ್ಬೋದು ಅನ್ನೋದನ್ನು ನಾವು ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಹೇಳಿಕೊಡ್ತೇವೆ. ಓಕೆ, ಸೊ ಈ ಒಂದು ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಎನ್ರೋಲ್ ಆಗಬೇಕಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಇವತ್ತು ಲಾಸ್ಟ್. ಟುಡೇ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.